ನೀವು ಕೇಳಿರೋ ಪ್ರಶ್ನೆಗೆ ಏನು ಅಂದರೆ, ದಿವ್ಯಾ ಹೇಳಿದ ಪ್ರಶ್ನೆ ಒಂದು ಹೇಳಿದ್ಲು ಏನಂತ, ಬಾಯಿ ಕಟ್ಟಿರ್ತಕ್ಕಂಥ ವಿಚಾರ. ಈ ಬಾಯಿ ಕಟ್ಟೋ ವಿಚಾರ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಯಾವ ದೇವರುಗಳಿಗೂ ಕಟ್ಟಕ್ಕಾಗಲ್ಲ. ಮಾಂತ್ರಿಕರಾಗಲಿ ತಾಂತ್ರಿಕರಿಗಾಗಲಿ ಕೆಲವರು ಏನು ಮಾಡ್ತಾರೆ, ದೇವರಿಗೆ ಒಂದೇ ಶಕ್ತಿ ಇರಲ್ಲ. ಈಗ ಸಾಧಾರಣವಾಗಿ ಲಕ್ಷ್ಮಿ ಅಂದರೆ ಅಷ್ಟಲಕ್ಷ್ಮಿ ಅಂತ ಇರ್ತಾಳೆ, 8 ಲಕ್ಷ್ಮಿಗಳಿರ್ತಾರೆ. ಅದಾದ ಮೇಲೆ ನಾವು 108 ಅಷ್ಟೋತ್ತರ ಹೋದರೆ 108 ಲಕ್ಷ್ಮಿಗಳಿರ್ತಾರೆ. ಒಂದಲ್ಲಿ ಜ್ಯೇಷ್ಠಾದೇವಿ ಅಂತ ಇರ್ತಾಳೆ. ಆ ಥರದ ಒಂದು ದೇವಿಯನ್ನು ವಶೀಕರಣ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಒಂದು ಬಲಿಯನ್ನು ಕೊಡಿ ಅಂದರೆ ನಿಜವಾಗ್ಲೂ ಪುತ್ರೀಂ ಬಲಿ ಸ್ವರೂಪಾಂ ಅಂತ ಹೇಳಿ ಮಂತ್ರ ಹೇಳ್ತಾರೆ. ದೇವಿಗೆ ಯಾವತ್ತೂ ಅಥರ್ವಣದಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು. ಇವರೇನು ಮಾಡ್ತಾರೆ, ಪುತ್ರೀಂ ಬಲಿಂ ಸ್ವರೂಪಾಂ ಅಂದಾಗ ಒಂದು ಪುತ್ರಿ ಅಂತ ಹೇಳಿ ಒಂದು ನಿಂಬೆಹಣ್ಣನ್ನು ತೊಗೊಂಡು ಮಂತ್ರಾಕ್ಷತೆ ಇಟ್ಕೊಂಡು ಹೂ ಇಟ್ಕೊಂಡು ಇದೆ ಪುತ್ರಿ ಅಂತ ಹೇಳ್ಕೊಡ್ಬೇಕು. ಇವರೇನು ಮಾಡ್ತಾರೆ ಗೊತ್ತಾ, ನಿಜವಾದ ಪುತ್ರಿ, ತಾಂತ್ರಿಕರು ಮಾಂತ್ರಿಕರು ಏನು ಮಾಡ್ತಾರೆ, ನಿಜವಾದ ಪುತ್ರಿ ಯಾವುದೋ ಒಂದು ಹೆಣ್ಮಗಳನ್ನ ಕರ್ಕೊಂಬಂದು ಇನ್ನೇನು ವಯಸ್ಸಿಗೆ ಬಂದಿದ್ದಾಳೆ ಅನ್ನೋರನ್ನ ತಲೆ ಕಡ್ದು ಆ ಪೂರ್ತಿಯಾಗಿ ವಾಮಾಚಾರವಾಗಿ ಆ ದೇವಿಗೆ ಅರ್ಪಿಸ್ಬಿಡ್ತಾರೆ. ಪುತ್ರೀಂ ಸಮರ್ಪಯಾಮಿ ಅಂತ. ಬಲಿಯನ್ನ ನಿಜವಾಗ ಕೊಟ್ಟಾಗ ದೇವಿನ ವಶ ಮಾಡ್ಕೋಬಹುದು ಅಂತ ಕಾಳಿಯ ಉಪಾಸನೆಯಲ್ಲಿದೆ. ಅದನ್ನೆಲ್ಲ ಕೆಲವರು ಮಾಡ್ಕೋಬೋದೇ ಹೊರತು ಈ ಪಟ್ಟಣದಲ್ಲಾಗಲಿ ಇನ್ನೊಬ್ರು ವಶೀಕರಣ ಮಾಡ್ಕೊಳ್ಳೋದೆಲ್ಲ ಸಾಧ್ಯವೇ ಆಗದೇ ಇರತಕ್ಕಂಥ, ಅದು ಕಲಿಯುಗದಲ್ಲಂತೂ ಮೊದಲೇ ಸಾಧ್ಯವಿಲ್ಲ. ಕಲಿಯುಗದಲ್ಲಿ ಏನು ಹೇಳ್ತಾರೆ, ಅವರು ತಾಂತ್ರಿಕರದ ಕೈವಾಡಿ ಆಗಲಿ ಮಾಂತ್ರಿಕರದ ಕೈವಾಡಕ್ಕಿಂತ ಜಾಸ್ತಿ ನಾವು ಸುಮ್ಮನೆ ದೇವಿಯನ್ನು ಪ್ರಾರ್ಥನೆ ಮಾಡಿದ್ರೆ, ಸುಮ್ಮನೆ ಲಲಿತಾ ಸಹಸ್ರನಾಮವನ್ನು ಹೇಳಿದ್ರೆ ಅಷ್ಟು ಶಕ್ತಿ ನಮ್ಗಳಿಗೆ ಜಾಸ್ತಿ ಅಂತೆ. ಕಲಿಯುಗದಲ್ಲಿ ದೇವರು ಬೇಗ ಒಳಿತಾರೆ ಅಂತ. ಆದ್ದರಿಂದ ನೀವು ಶಕ್ತ್ಯಾನುಸಾರ ಆ ಕಾಲದಲ್ಲಿ ಇತ್ತೇ ಹೊರತು ಈ ಕಥೆಗಳನ್ನ ಆ ಕಾಲಕ್ಕೆ ಹೇಳ್ಬೋದೇ ಹೊರತು ಈ ಕಾಲಕ್ಕೆ ಹೇಳಬೇಕಾಗಿಲ್ಲ. ಆದರೆ ನೀವೆಲ್ಲ ಏನು ಮಾಡಬೇಕು, ಈ ರೀತಿ ದೇವಿ ವಶವನ್ನು ಮಾಡ್ಕೊಂಡಿರೋದ್ರಿಂದ ಹೀಗೆ ತೊಂದರೆ ಆಯಿತು, ರಾವ್ ಎಬ್ಸಿದ್ದಾರೆ ಅನ್ನೋದಾದರೆ ಪ್ರಾರ್ಥನೆ ಮಾಡಬೇಕಾದ ಇಬ್ಬರನ್ನೇ. ಒಂದು ಕಾಳಬೇರವನ್ನು, ಇನ್ನೊಂದು ಚಂಡಿಕಾನ, ರಣಚಂಡಿ ಅಂತ ಪ್ರಾರ್ಥನೆ ಮಾಡಬೇಕು. ಇವರಿಬ್ಬರನ್ನ ಬಿಟ್ಟರೆ ಚಂಡಿ ಹೋಮವನ್ನು ಮಾಡಿಸುವಾಗ ಸಂಕಲ್ಪ ಮಾಡ್ಕೋಬೇಕು, ಏನೇ ಇದ್ರೂ ಬಿಟ್ಟು ಹೋಗಬೇಕು ಅಂತ. ಎರಡನೇದು ಕಾಳಬೇರವ ಸ್ಮರಣೆ. ಆ ಕಾಳಬೇರವನಿಗೆ ಮಹಾಯಾಗ ಅಂತ ಯಾವುದೂ ಇಲ್ಲ. ಕಾಳಬೇರವನಿಗೆ ಪ್ರಯೋಗ ಒಂದು ಮಾತ್ರ ಇದೆ, ಬಲಿಯನ್ನು ಕೊಡಬೇಕು ಅಂತ. ಆ ಬಲಿನ ಯಾವ ರೀತಿ ಕೊಡಬೇಕು ಅಂತ ತಾಂತ್ರಿಕವಾಗಿ ಮಾಂತ್ರಿಕವಾಗಿ ಶ್ರದ್ಧಾಭಕ್ತಿಪೂರ್ವಕವಾಗಿ ಕೊಡಬೇಕು ಅಂತಿದೆ. ಇದಕ್ಕೆಲ್ಲ ಸೂಕ್ಷ್ಮ ರೂಪ ಒಂದೇ ದಿವಸದ ಕಾರ್ಯಕ್ರಮದಲ್ಲಿ ಹೇಳೋಕ್ಕಾಗಲ್ಲ. ಸುದರ್ಶನ ಹೋಮ ಅಂತಿದೆ. ಸುದರ್ಶನ ಅಂದರೆ ಸುದರ್ಶನ, ಒಂದೇ ತಕ್ಷಣಕ್ಕೆ ದರ್ಶನ ಮಾಡ್ತಕ್ಕಂಥವನು 1000 ಕೈಯಲ್ಲಿರ್ತಕ್ಕಂಥ ಸುದರ್ಶನ. ಆ ಕಡೆ ಯೋಗ ನರಸಿಂಹ ಇರ್ತಾನೆ, ಈ ಕಡೆ ಸುದರ್ಶನ ಇರ್ತಾನೆ. ಇದರಿಂದ ಸುದರ್ಶನ ಹೋಮದಿಂದ 1000 ದಿಕ್ಕಲ್ಲಿರ್ತಕ್ಕಂಥ ದೋಷಗಳನ್ನ ಓಡಿಸ್ಬೋದು, 1000 ದಿಕ್ಕಲ್ಲಿರ್ತಕ್ಕಂಥ ಪ್ರೇತಾತ್ಮಗಳನ್ನ ಓಡಿಸ್ಬೋದು, 1000 ದಿಕ್ಕಲ್ಲಿರ್ತಕ್ಕಂಥ ಸರ್ವತಂತ್ರ ಮಂತ್ರ ಯಂತ್ರಾತ್ಮಿಕ ದೇವಿಯಾಗಿರ್ತಕ್ಕಂಥ ಯಾವುದೇ ದೋಷಗಳಿಂದ ಮಾಡಿಸಿದ್ರು ಓಡಿಸ್ಬೋದು. ಇಬ್ಬರೇ ಯಾರೋ ಯಂತ್ರಕ್ಕೆ ಮಂತ್ರಕ್ಕೆ ತಂತ್ರಕ್ಕೆ ಅಂದರೆ ಚಂಡಿ, ಇನ್ನೊಬ್ಬ ಸುದರ್ಶನ. ಇವರಿಬ್ಬರನ್ನ ಹಿಡ್ಕೊಂಡ್ಬಿಟ್ರೆ ಅಂದರೆ ವೈಷ್ಣು ಸಂಪ್ರದಾಯದಲ್ಲಿರ್ತಕ್ಕಂಥ ಈ ಶಕ್ತಿ ಇಡೀ ಜಗತ್ತಿನ ಅಲ್ಲೋಲ್ ಕಲ್ಲೋಲ್ ಮಾಡಿಬಿಡುತ್ತೆ. ಆದರೆ ಮಧ್ಯದಲ್ಲಿ ಕಾಳಬೇರೋ ಪ್ರಯೋಗವನ್ನು ಮಾಡ್ಕೋಬೇಕು, ಬಂಧನ ಮಾಡ್ಕೋಬೇಕು. ಇದೆಲ್ಲ ಸೂಕ್ಷ್ಮ ರೂಪವಾಗಿ ಮಾಡಿಕೊಂಡ್ರೆ ಖಂಡಿತವಾಗುತ್ತೆ. ಆದರೆ ಇದನ್ನು 108 ಸುಮ್ಮನೆ ಇಲ್ಲದೆ ಇರತಕ್ಕಂಥ ಆಡಂಬರಕ್ಕೆ ಎಷ್ಟೋ ದುಡ್ಡುಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಡಿ, ಎಷ್ಟು ಸಾವಿರ ಕೊಡ್ಬಿಡಿ, 10,000 ಕೊಡ್ಬಿಡಿ, ಏನಿಲ್ಲ. ಒಂದು ಚಂಡಿ ಹೋಮ ಲಕ್ಷ್ಮಣಾಗಿ ನೀವು ದುಡ್ಡು ಕೊಟ್ಟು ಮಾಡಿಸೋ ಹಾಗಿದ್ರೆ 25,000 ರೂಪಾಯಿ, ಕಮ್ಮಿ ಅಂದರೆ 25,000 ರೂಪಾಯಿ. ಅದಕ್ಕಿಂತ ಕಮ್ಮಿ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅದು ಇಷ್ಟು ದಿವಸಕ್ಕೆ ಜಪ ಮಾಡಬೇಕು, ಜಪ ಮಾಡೋಕ್ಕೆ ಅರ್ಚಕನಿಗೆ ಇಷ್ಟು ದುಡ್ಡು ಕೊಡಬೇಕು, ಇಷ್ಟೇ ಇರೋದು. ಕೆಲವರೆಲ್ಲ 1 ಲಕ್ಷ ಕೊಡಿ, 2 ಲಕ್ಷ ಕೊಡಿ ಅಂತಾರೆ. ಸಾಮೂಹಿಕದಲ್ಲಿ ಮಾಡಿಸಿದ್ರೆ ಅಂದರೆ ಫಾರ್ ಎಕ್ಸಾಂಪಲು ಎಲ್ಲರಿಗೂ ಒಂದು ಚಂಡಿ ಹೋಮ ಮಾಡಿ ಸಾಮೂಹಿಕ ಮಾಡಿಸಿದ್ರೆ ಒಂದು 5,000 ರೂಪಾಯಿ ಮಾಡ್ಕೋಬೋದು. ಅಂದ್ರೇನು, ಒಂದು 20-30 ಜನ ಒಪ್ಕೊಂಡು ಎಲ್ಲರದ್ದು ಒಂದು 5,000 ಕೊಟ್ಟರೆ ಹೋಮಕ್ಕೆ ಎಷ್ಟು ಬೇಕೋ ಸಾಮಗ್ರಿಗಳೆಲ್ಲ ಸಿಗತ್ತಾ. ಕೆಲವರೆಲ್ಲ ತಂದು ಕೊಟ್ಟಿರ್ತಾರೆ ಧಾನ್ಯಗಳು, ಸಿಗತ್ತಾ. ಆವಾಗ ಒಂದು 5,000 ರೂಪಾಯಿಗೆ ಸಂಭಾವನೆ ಅಂತ ನಿಮ್ಮ ಕೈಯಲ್ಲಿ ಕೊಡಲೇಬೇಕು ದುಡ್ಡು. ಅರ್ಚಕರಿಗೆ ಕೊಟ್ಟು ನಮಸ್ಕಾರ ಮಾಡಬೇಕು. ಯಾಕಂದರೆ ಅವಳಿಗೆ 16 ಸೇರು ಅಕ್ಕಿಯನ್ನು ಹಾಕಬೇಕು ಗೂಢಾನ್ನ ಪ್ರೀತಿಯಾಗಿ. ಒಂದೊಂದು ಕುಟುಂಬದಲ್ಲೂ ಅಷ್ಟು ಹಾಕಬೇಕು. ಇಷ್ಟಕ್ಕೆ ಅಕ್ಕಿಗೆ 16,000 ಅಕ್ಕಿಗೆ ಅವಳು ನಿಂತ್ಕೊಂಡಿರ್ತಕ್ಕಂಥ ಗಾಢ ಎತ್ತರ ಸಾಧಾರಣ ಏನಲ್ಲ. ಅವಳು ನಿಂತ್ಕೊಳ್ಳೋದು 600 ಅಡಿ ಎತ್ತರ ನಿಂತಿರ್ತಾಳೆ. ಯಾಕೆ, ಬರೀ 16,000 ಅಕ್ಕಿ ಪಲ್ಲಕ್ಕೆ ಕೊಟ್ಟರೆ ಅಂತ ಬಾಯಿ ತೆಗೆದಿರ್ತಾಳೆ ಅಂತ ಒಂದು ಚಂಡಿ ಹೋಮ. ಸುಮ್ಮನೆ ಅಲ್ಲ, ಅವಳನ್ನ ಕರೆದ್ರೆ ಮಾತ್ರ, ಕೊಡದೇ ಇದ್ದರೆ ಪ್ರಯೋಜನವಿಲ್ಲ. ಹೇಳಿದ್ದೀನಿ. ಅದಕ್ಕೋಸ್ಕರ ಇಷ್ಟು ಕ್ರಮ ಇದೆ ಅಂತ. ಅದಕ್ಕೆ ನಾನು ಒಂದೇ ಒಂದು ಉದ್ದೇಶ ಏನು ಅಂದರೆ, ಭಾರತ ದೇಶ ಇಡೀ ಒಂದೇ ಸಿಸ್ಟಮ್ ಇರಬೇಕು. ಈ ಪೂಜೆಗೆ ಇಷ್ಟೇ ದುಡ್ಡು ಕಡೆಯ, ಯಾವ ಊರಿಗೂ ಹೋಗೋ ಇಷ್ಟೇ ದುಡ್ಡು ಅನ್ನೋ ರೀತಿ ಇರಬೇಕು. ಇಲ್ಲಿ ನನ್ನ ಮಕ್ಕಳು ಒಬ್ಬೊಬ್ಬನೊಂದೊಂದು ಸುಳ್ಗೆ ಮಾಡಿ ಇರೋಬರೋದು ಎಲ್ಲರೂ ಬೋಡ್ಸ್ಕೊಂಡು ಕೂತ್ಕೊಂಡು ಅವನ ಬಾಯಿಗೆ ಬಂದಂಗೆ ಇವನ ಬಾಯಿಗೆ ಬಂದಂಗೆ ಹೀಗೆಲ್ಲ ಮಾಡಿಬಿಟ್ಟಿದ್ದಾರೆ. ಪಾಪ ಇವ್ರು ಕೇಳಿರೋ ಇಷ್ಟು ಪ್ರಶ್ನೆಗೆ ಇಷ್ಟು ಮಟ್ಟಿಗೆ ಉತ್ತರ ಹೇಳಿರೋದಕ್ಕೆ ಸಾಕ್ಷಿ ರೂಪ ಜೀವಂತವಾಗಿ ನಿಮ್ಮ ಯಜಮಾನರಿಗೆ ಇಷ್ಟು ಮಾಡಿ ನಾನು ಹೇಳಿರ್ತಕ್ಕಂಥ ಎದು ಪ್ರಯೋಗ ಐದರ್ ನೀವು ಯಾವ ಕಾಲಕ್ಕೂ ಅಲ್ಲಿರ್ತಕ್ಕಂಥ ಪರೆ ಮುಖಾಂತರ ಆದರೂ ಮಾಡಿಸಿ, ಸ್ನಾನವನ್ನು ಹುತ್ತದ ಮುಖಾಂತರ ಮಾಡಿಸಿ ಪರಿವರ್ತನೆ ಆಗುತ್ತೆ. ನಿಮ್ಮ ಮನೆಗೆ ಮಾಟ ಮಂತ್ರ ಮಾಡಿಸಿರೋದು ಯಾವ ಕಾಲಕ್ಕೂ ತೊಂದರೆ ಆಗೋದಿಲ್ಲ. ಯಾಕೆಂದರೆ ಅದು ಶುಕ್ರ ಚೇಂಜ್ ಆಗ್ತಾ 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 ನಿಮ್ಮ ಮನೆಗೆ ಚೆನ್ನಾಗೇ ಸ್ಥಾನ ಪರ್ಯಟನೆ ಆಗುತ್ತೆ, ಯಜಮಾನರಿಗೆಲ್ಲ ಸರಿ ಹೋಗುತ್ತೆ, ಪರಿಪೂರ್ಣವಾಗಿ ಅನುಗ್ರಹ ಸಿಗುತ್ತೆ ನಿಮ್ಮ ತಂದೆಗೆ. ಗುರುಜಿ, ಹೌದು, ನೀವು ಹೇಳ್ದಂತೆ ಜಾಸ್ತಿ ಮುನೀಶ್ವರನ ಪೂಜೆ ತೋಟಗಳಲ್ಲೇ ನಡೆಯುತ್ತೆ ಅಲ್ವೇ ಗುರುಜಿ? ಯಾಕೆ ಗುರುಜಿ ಹಾಗೆ? ಏನಾಗಿರುತ್ತೆ, ಈ ಮುನೀಶ್ವರ ತನಗೆ ತಾನೇ ಉದ್ಭವ ಆಗ್ತಾನೆ. ಆ ಆಲದ ಮರಗಳು ಯಾವ ಕಾಲಕ್ಕೂ ಬೀಜಗಳು ಹಾಕಿರೋದಲ್ಲ. ನೋಡಿ, ಸಾಧಾರಣವಾಗಿ ಆಲದ ಮರಗಳು ಬೆಳೆದ್ರೆ ವಿರಾಟ ಸ್ವರೂಪವನ್ನು ತಗೊತಾನೆ. ಈಗ ನಾವು ವರ್ಲ್ಡ್ ಫೇಮಸ್ ಆಲದ ಮರ ಅಂತ ಇಟ್ಕೊಳ್ಳೋಣ. ಪ್ರಪಂಚಾದ್ಯಂತ ಇರತಕ್ಕಂಥದ್ದು ಒಂದು 3 ಆಲದ ಮರಗಳು. ಅದರಲ್ಲೂ ಬೆಂಗಳೂರಲ್ಲೂ ದೊಡ್ಡ ಆಲದ ಮರ ಅಂತಲೇ ಹೇಳ್ತಾ ಇದ್ರು ಆ ಕಾಲದಿಂದ. ಈಗೆಲ್ಲ ಪಿಕ್ನಿಕ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಮುನಿ ಸಂಚಾರ ಇದೆ.
ಆದರೆ ಎಷ್ಟು ಜನ ಈ ಪಿಕ್ನಿಕ್ ಅಂತ ಹೋಗ್ಬಿಟ್ಟು ಭಾಳ ಜನ ಸಂಚಾರ ರೂಪದಲ್ಲಿ ಹೋಗಿ ಮಾಂಸಾಹಾರಗಳನ್ನು ತಿಂದು, ಎಷ್ಟೋ ಜನ ಇರೋಬ್ಬರ ಹುಡುಗಿರನ್ನೆಲ್ಲ ಕರ್ಕೊಂಡು ಹೋಗಿ ರಾತ್ರಿ ಹೊತ್ತಲ್ಲಿ ಕೂತ್ಕೊಳ್ಳೋದು, ಇವರಿಗೆಲ್ಲ ಏನು ಗೊತ್ತಾ ಗೋಳುಗಳು ನಾಳೆ ದಿವಸ ಅನುಭವಿಸಿದಾಗ ಗೊತ್ತಾಗತ್ತೆ. ಇದು ಆಟ ಅನ್ಕೊಂಡ್ಬಿಟ್ಟಿದ್ದಾರೆ. ಮುನೀಶ್ವರ ಯಾವತ್ತೂ ಭೂಸ್ಪರ್ಶದಲ್ಲೇ ಇರ್ತಾನೆ ನೋಡಿ. ಕಾಲಾಯ ತಸ್ಮೈ ನಮಃ, ಕಾಲಾಯ ತಸ್ಮೈ ನಮಃ ಅಂತ. ಅಂದರೆ ಅವನು ಏನು ಬೇರುಗಳನ್ನು ರೂಪಿಸ್ತಾನೆ, ತಾನು ತನ್ನ ತಲೆ ಶಿರಸ್ಸಿಂದನೇ ರೂಪಿಸ್ತಾನೆ ಬೇರುಗಳನ್ನ. ತಿರುಗಿ ಒಳಭಾಗದಲ್ಲಿ ಹೋಗ್ತಾನೆ, ಮತ್ತೆ ತಿರುಗಿ ಪುನರಪಿ ಜನನಂ, ಮತ್ತೆ ಇನ್ನೊಂದು ಮರವಾಗ್ತಾನೆ, ಮತ್ತೆ ಜಟಾಶಂಕರನಾಗಿರ್ತಾನೆ. ಆ ಜಟಾಶಂಕರನ ತಿರುಗಿ ಭೂಮಿಯಲ್ಲಿ ಹೋಗ್ತಾನೆ, ಮತ್ತೆ ವಾಪಸ್ ಬರ್ತಾನೆ. ಆದರೆ ತನ್ನ ಆವರಣವನ್ನು ಆವರಿಸ್ಕೊಡ್ತಾ ಇರ್ತಾನೆ. ನೀವು ಅಕಸ್ಮಾತ್ ತಡೀದಿದ್ದ ಪಕ್ಷದಲ್ಲಿ ಅವನು ಇಡೀ ಜಗತ್ತನ್ನೇ ಆವರಿಸ್ಕೊಂಡ್ಬಿಡ್ತಾನೆ. ಇಂಥ ಒಂದು ಮುನೀಶ್ವರನ್ನ ನಮಸ್ಕಾರ ಮಾಡೋದು ಸಾಷ್ಟಾಂಗ ರೂಪದಲ್ಲಿ ಕೆಲವು ಜಾಗಗಳು ಮಾತ್ರ. ಆ ತೋಟಗಳಾಗಿದ್ದರೆ ಏನು ಮಾಡ್ತಾರೆ, ಜೀವಂತವಾಗಿ ನಿಮಗೆಲ್ಲ ಗೊತ್ತಿಲ್ಲದೇನೆ ಏನು ಮಾಡ್ತೀರಾ, ಹೀಗೆ ಮನೆಗಳು ಕೊಂಡ್ಕೋಬೇಕು, ಜಾಗಗಳು ಕೊಂಡ್ಕೋಬೇಕು ಅಂತ ಬರ್ತಾರೆ. ಕೆಲವರು ದೊಡ್ಡ ದೊಡ್ಡ ಅಧಿಕಾರಿಗಳಿರ್ತಾರೆ, ಕೆಲವರು ರಾಜಕಾರಣ ವ್ಯಕ್ತಿಗಳಿರ್ತಾರೆ, ಕೆಲವರು ಎಷ್ಟೋ ಕೋಟ್ಯಾಧೀಶರಾಗಿರ್ತಾರೆ. ಇರಲಿ ಬಿಡ್ರಿ, ದುಡ್ಡು ಒಂದಷ್ಟು ಕಡೆ ಬಿಸಾಕಿರೋಣ. ಇನ್ನೊಬ್ರು ಹೇಳ್ತಾನೆ ಫ್ರೆಂಡು, ದುಡ್ಡಿದೆ ಕಣ, ಏನೋ ಮಾಡೋದು ಅಂತ. ನೀವು ಯೋಚನೆ ಮಾಡೋಣ, ಕೊಡಪ್ಪ ನನ್ನ ಹತ್ರ, ನಾನು ಮಿಕ್ಕಿದ್ದು ನೋಡ್ಕೊತೀನಿ. ನಾವು ಹೋಗೆಲ್ಲ ಜಮೀನು ಬಿಸಾಕ್ತಾನೆ. ಇವನು ಹಣೆ ಬರಕ್ಕೆ ಆ ದೊಡ್ಡ ಆಲ್ದ ಮರ ಜಾಗನೇ ಕೊಂಡ್ಕೊಂಡಿರ್ತಾನೆ, ಯಾವುದೋ ಒಂದು ಆಲ್ಮರ ಜಾಗ ಕೊಡ್ತಾನೆ, ಒಂದು ತೋಟ ಕೊಂಡ್ಕೊಂಡಿರ್ತಾನೆ, ಅಲ್ಲೊಂದು ಆಲ್ಮರ ಇರುತ್ತೆ. ಮುನೀಶ್ವರ ತಾನೆ. ಎಷ್ಟೋ ಜನ ಮುನೀಶ್ವರನ್ನ ಹೊಡೆದು ಬಿಸಾಕ್ಬಿಟ್ಟಿದ್ದಾರೆ. ಏನು ಕಲ್ಚಪ್ಪಡಿ ತೆಗೆದು ಬಿಸಾಕು, ನಾನು ಅಲ್ಲೆಲ್ಲ ಬಿಲ್ಡಿಂಗ್ ಕಟ್ಟಬೇಕು, ಮನೆ ಕಟ್ಟಬೇಕು ಅಂತ ಹೇಳಿ ಹೊಡೆದಾಕ್ಬಿಡ್ತಾರೆ. ಸುಮ್ಮನೆ ಕೇವಲ ಕಲ್ಚಪ್ಪಡಿ ಅಂತ ಅನ್ಕೊಂಡಿರ್ತಾನೆ ಅವನು. ಕಲ್ಚಪ್ಪಡಿ ಇರತಕ್ಕಂಥ ಶಕ್ತಿ ಸುಮ್ಮನೆ ಅಲ್ಲ. ಹಳ್ಳಿಯವರು ಆ ಕಾಲದಲ್ಲಿ ಸುಮ್ಮನೆ ಒಂದು ಕಲ್ಲಿಟ್ಟರೆ ಅದಕ್ಕಿರತಕ್ಕಂಥ ನಂಬಿಕೆ ಇವತ್ತಿಗೂ ನಮ್ಮ ಭಾರತ ದೇಶದಲ್ಲಿ ಆ ಸಂಸ್ಕಾರ ಇದೆ ಅನ್ನೋದಕ್ಕೆ ಹೆಮ್ಮೆ ಪಡಬೇಕು. ಸುಮ್ಮನೆ ಅನ್ಕೋಬೇಡಿ, ಆ ಶಕ್ತಿಗಳನ್ನು ಆಟ ಆಡೋಕ್ಕೆ ವ್ಯವಸ್ಥೆ ಇಟ್ಕೋಬೇಡಿ. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ನೀವು ಜಮೀನು ಬಿಸಾಕಿರೋದಾಗಲಿ, ಬೇಕಾಬಿಟ್ಟಿ ಬಿಸಾಕಿರೋದಾಗಲಿ, ಎಷ್ಟೋ ದೊಡ್ಡ ತೋಟ ಮಾಡಿರೋದಾಗಲಿ, ತೋಟದಲ್ಲಿ ಅಕಸ್ಮಾತ್ ಮುನೀಶ್ವರನಾಗಲಿ, ಆ ಮುನೀಶ್ವರನ ಜಾಗವನ್ನು ಹಾಗೇ ಬಿಟ್ಟು ಅದನ್ನು ದೇವಾಲಯ ಶಾಸ್ತ್ರಕ್ಕೆ ಬಿಟ್ಬಿಡ್ಬೇಕು. ದೇವಾಲಯ ಮಾಡಿಬಿಡ್ಬೇಕು, ಕುಟ್ಟು ಗುಡಿ ಮಾಡಿಬಿಡ್ಬೇಕು, ದೇವಸ್ಥಾನ ಮಾಡಿಬಿಡ್ಬೇಕು. ಇಲ್ಲದಿದ್ದರೆ ಅವನ ಬೇರ್ಪಡಿಸದೇ ಇದ್ದರೆ ನಿಮ್ಮ ಜಾಗವನ್ನು ಆವರಿಸ್ಕೊತಾನೆ. ಅವನ ಜಾಗದಲ್ಲಿ ನೀವು ಕೂತಿದ್ದೀರಾ ಅಂತ ನಿಮಗೆ ತೊಂದರೆಗಳನ್ನು ಆರಂಭಿಸ್ತಾನೆ. ಎಲ್ಲಿ ನೈಋತ್ಯದಲ್ಲಿ ಕೂತ್ಕೊಂಡ್ರೆ ಹೆಣ್ಣು ಮಕ್ಕಳಿಗೆ ತೊಂದರೆ ಶುರು ಮಾಡ್ತಾನೆ. ಗೊತ್ತೇ ಇಲ್ಲದೆ ಆ ತೊಂದರೆಗಳನ್ನು ಜಾಸ್ತಿ ಮಾಡ್ತಾನೆ. ವಾಯುದಲ್ಲಿ ಕೂತ್ಕೊಂಡ್ರೆ ಇಡೀ ಜಗತ್ತಿನಲ್ಲಿ ನೀವು ದುಡ್ಡಿಗೆ ಪರದಾಡ್ಬಿಡ್ಬೇಕು. ಜಮೀನಿದೆ, ಭೂಮಿ ಇದೆ, ಎಲ್ಲ ಇದೆ, ದುಡ್ಡಿಗೆ ಪರದಾಡ್ಬಿಡ್ಬೇಕು, ಹಾಗೆ ಮಾಡಿ ಇಟ್ಬಿಡ್ತಾನೆ. ಅಗ್ನಿ ಮೂಲೆಯಲ್ಲಿ ಕೂತ್ಕೊಂಡ್ರೆ ಆಕ್ಸಿಡೆಂಟ್ಸ್ ಮಾಡಿಸ್ತಾನೆ. ಗಂಡು ಮಕ್ಕಳಿದ್ರೆ ಮೇಳೆಗೆ ಕಳಿಸ್ಬಿಡ್ತಾನೆ, ವಂಶ ಇಲ್ಲದೆ ಮಾಡ್ಬಿಡ್ತಾನೆ, ನಿರ್ವಂಶಕನಾಗಿ ಮಾಡ್ಬಿಡ್ತಾನೆ, ಹುಷಾರ್ ಅಂತ. ಅದೇ ದೇವ ಮೂಲೆಯಲ್ಲಿ ಅವನೇ ಸ್ವತಃ ಹಿಡಿದ್ರೆ, ದೈವ ಶಕ್ತಿ ಅವನ ಹತ್ರ ಇದ್ದಾಗ ಏನು ಮಾಡ್ತಾನೆ, ನೀವು ಆ ಜಾಗಕ್ಕೆ ಹತ್ರ ಕೂಡ ಸುಳಿದೇ ಇದ್ದಾಗ ಮಾಡಿಬಿಡ್ತಾನೆ. ಇದಕ್ಕೆ ನೀವು ಕಾಂಪೌಂಡ್ ಹಾಕ್ಕೊಳ್ಳೋದಾಗಲಿ, ನಿಮಗೆ ಗೊತ್ತಿಲ್ಲದೆ ಆವರಿಸ್ಕೊಳ್ಳೋದಾಗಲಿ, ಅಥವಾ ಹೊರಭಾಗದಲ್ಲಿ ಯಾರನ್ನೋ ಕೇಳದೆ ಮಾಡದೆ ಆ ಬೈಲ್ ಹಂಗೆ ಬಿಟ್ಬಿಡೋದಾಗಲಿ, ಅಥವಾ ನೀವು ಜಮೀನು ಕೊಂಡ್ಕೊಂಡಿದ್ರೆ ಹತ್ತಿರಕ್ಕೆ ಹೋಗದೆ ಜಮೀನು ಬಗ್ಗೆ ಮರ್ತೇ ಹೋಗಿರೋದಾಗಲಿ ಸಾಕಷ್ಟು ನಡೆದಿವೆ. ಎಷ್ಟೋ ಸಂಸಾರಗಳು, ಎಷ್ಟೋ ವಿಚಾರಗಳಾಗೋಗಿದೆ. ಆದರೆ ಈ ಮುನೀಶ್ವರನ ವಿಚಾರ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಈ ಸೋಮವಾರದ ದಿವಸ ಸಾಕ್ಷಾತ್ ಅನುಗ್ರಹ ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ಮುನೀಶ್ವರನು ಸಂಚಾರದಲ್ಲಿದ್ದಾಗ ಸಾಕ್ಷಾತ್ ರಾಮನಾಥೇಶ್ವರನು, ರಾಮನು ಆಂಜನೇಯನ ಜೊತೆಗೆ ನಾನು ನನ್ನ ಸೀತಾಮ್ಮನವರು ಭೂಮಿಗೆ ಹೊಟ್ಟೋಗ್ತಾ ಇದ್ದಾಳೆ ಅಂತ ಹೇಳಿದಾಗ ಆಗ ಹೇಳಿದ್ದು ಯಾರು ಗೊತ್ತಾ, ವಾಲ್ಮೀಕಿ ಋಷಿಗಳು. ನೋಡು, ನೀನು ನಿನ್ನ ವಂಶ ಪಾರಂಪರ್ಯವಾಗಿ ಅಯೋಧ್ಯೆಯಲ್ಲಿ ಏನಿದ್ದೆ, ಅಲ್ಲಿ ಒಂದು ಮುನೀಶ್ವರನ ವಾಸವಾಗಿದ್ದ. ಆ ಮುನೀಶ್ವರನ ಪೂಜೆ ಪುನಸ್ಕಾರಗಳು ನಿಮ್ಮ ವಂಶ ಮಾಡದೇ ಇರೋದ್ರಿಂದ ಹೀಗೆಲ್ಲ ಆಗೋಯ್ತು. ಹೆಂಡತಿ ದೂರ, ಹತ್ರ ಕರ್ಕೊಂಬಂದೆ, ಹೊಟ್ಟೋದೆ, ಸಂಸಾರ ದೂರ ಆಗೋಯ್ತು, ಮಕ್ಕಳು ದೂರ, ಮಕ್ಕಳಿಂದ ದೂರ ಆಗೋದು ತಾಯಿ ಮಕ್ಕಳು. ನಿನ್ನ ವಿಮೋಚನೆ ಏನಕ್ಕಾಯ್ತು? ರಾಮಾಯಣ ಅಂತೂ ದೊಡ್ಡ ಕತೆ, ಆದರೂ ಅಗಾಧವಾದ ಕತೆ. ಇದನ್ನು ಯಾರು ಸರಿಪಡಿಸೋದು? ಇದನ್ನು ನಾಳೆ ನಾಡಿದ್ದು ಆಚೆ ನಾಡಿದ್ದು ಹೇಳ್ತಾ ಬರ್ತೀನಿ, ಯೋಚನೆ ಮಾಡಬೇಡಿ. ಇದೆಲ್ಲ ಹೇಗೆ ಅಂದರೆ ಜೀವಂತವಾಗಿರ್ತಕ್ಕಂಥ ರಹಸ್ಯ, ದೇವ ರಹಸ್ಯಗಳು ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಅನುಭವಿಸಬೇಕಾದ ವಿಚಾರಗಳು. ಎಷ್ಟೋ ಜನಕ್ಕೆ ಮಹನೀಯರಿಗಾಗಲಿ ಎಂಥ ದೇವತಾ ಪುರುಷಗಳಾಗಲಿ ಯಾರಿಗೂ ಬಿಟ್ಟಿಲ್ಲ ಸಾಕ್ಷಾತ್ ಪರಮೇಶ್ವರ. ಅದಕ್ಕೆ ಹೇಳ್ತೀನಲ್ಲ, ಜೀವದಲ್ಲಿ ಪ್ರತಿಯೊಬ್ಬ ಮನುಷ್ಯನೋ ತಿಳ್ಕೊಳ್ಳಿ, ಸರ್ವಂ ಜಗತ್ ಶಿವಮಯಂ. ಮುನಿಗಳನ್ನು ಕಾಯ್ತಕ್ಕಂಥವನು, ವೃಕ್ಷಗಳನ್ನು ಕಾಯ್ತಕ್ಕಂಥವನು ಮುನೀಶ್ವರ. ನವಗ್ರಹದಲ್ಲಿ ಕೂತಿರೋನು ಬೃಹಸ್ಪತಿ. ಆದಿ ನಾರಾಯಣಂ ವಿಷ್ಣು ಅಂತ ಆದಿಯನ್ನು ಕಾಯ್ತಕ್ಕಂಥವನು ಪರಮೇಶ್ವರ. ಇಡೀ ಜಗತ್ತು ತ್ರಿಮೂರ್ತಿಗಳಲ್ಲಿ ಸರ್ವಶಕ್ತಿಮಾಂತವಾಗಿರ್ತಕ್ಕ ಪರಮೇಶ್ವರ. ಜಗತ್ತಲ್ಲಿ ಸಪ್ತಮಾತ್ರಿಕೆಯರಿಗೆ ಅಣ್ಣನಾಗಿರ್ತಕ್ಕಂಥವನು ಪರಮೇಶ್ವರ. ಇಡೀ ಜಗತ್ತಿಗೆ ಲಿಂಗಾಕಾರದಲ್ಲಿ ಜಗತ್ತು ಒಂದೇ, ಗಂಡು ಹೆಣ್ಣು ಅಂತ ತೋರಿಸ್ಕೊಟ್ಟಿರೋನು ಪರಮೇಶ್ವರ. ಎಲ್ಲವೂ ಜೀವಂತವಾಗಿರತಕ್ಕಂಥವನೇ ಪರಮೇಶ್ವರ. ನಿದ್ರಾವಸ್ಥೆಯಲ್ಲಿ ನಂದೀಶ್ವರನ ಪೂಜೆ ಮಾಡಬೇಕಾದ್ರೆ ಪರಮೇಶ್ವರ, ನಿದ್ರಾವಸ್ಥೆಯಲ್ಲಿ ಪಲ್ಲಿಗೊಂಡೇಶ್ವರ ಅನ್ಸ್ಕೊಂಡವನು ಪರಮೇಶ್ವರ. ಎಲ್ಲವೂ ಲೀಲೆಗಳು ಪರಮೇಶ್ವರಂದೇ. ಆದ್ದರಿಂದ ಇಂಥ ಪರಮೇಶ್ವರನ ನಾ ಭೂತೋ ನ ಭವಿಷ್ಯತಿ ಯಾವ ಕಾಲಕ್ಕೂ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯವಿಲ್ಲ. ಅವನೇ ನಮ್ಮನ್ನ ಸೃಷ್ಟಿಕರ್ತ, ಅವನೇ ನಮ್ಮ ಪಾಲಯಕರ್ತ, ಅವನೇ ವಿಶೇಷವಾಗಿ ಲಯಕರ್ತ. ಆ ಲಯ ಸಂಬಂಧ ಭಾಗ್ಯವಾಗಿ ಎಲ್ಲ ದೇವತೆಗಳು ನಮಸ್ಕಾರ ಮಾಡಿದಾಗ ರಾಮ ಒಂದು ಕೊನೆಯ ಪೂಜೆಯನ್ನು ಮಾಡ್ತಾನೆ ಮುನೀಶ್ವರನ.